ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವಂತಹ ಶ್ರೀ ಜಲಗಂಗಮ್ಮ ದೇವಸ್ಥಾನದಲ್ಲಿ ನಾವಿರೋದು. ಪ್ರತಿನಿತ್ಯವೂ ಕೂಡ ಬಹಳಷ್ಟು ಹೆಣ್ಣು ಮಕ್ಕಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಯನ್ನ ತಾಯಿಯಲ್ಲಿ ಸಲ್ಲಿಕೆ ಮಾಡಿ ಅವರ ಅಭೀಷ್ಟೆಗಳನ್ನ ಈಡೇರಿಸಿಕೊಂಡಿರುವ ಶುಭ ಫಲಗಳನ್ನ ಪ್ರತಿನಿತ್ಯವೂ ತಾವೇ ಬಂದು ಹೇಳ್ಕೊಳ್ತಿರ್ತಾರೆ. ಅದರಂತೆ ಇವತ್ತು ಕೂಡ ಈ ದೇವಸ್ಥಾನಕ್ಕೆ ಬಂದು ಶುಭವನ್ನ ಕಂಡಿರುವಂತವ್ರು ತಮ್ಮ ಅನುಭವ ಹಂಚ್ಕೊಳ್ತಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ, ನಿಮ್ ಹೆಸರು? ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿರೋದು? 32 ವರ್ಷದಿಂದ ಬರ್ತಾ ಇದ್ದೀನಿ. ಆಗ್ಲಿ. ಬಹಳಷ್ಟು ಹೆಣ್ಮಕ್ಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನ ತಾಯಿಯಲ್ಲಿ ಹೇಳ್ಕೊಂಡಾಗ ನಮ್ಮ ಹರಕೆಗಳು ಇಲ್ಲಿ ಸಾಕಾರಗೊಂಡಿದೆ, ನಮ್ಮ ಅಭೀಷ್ಟೆಗಳು ಸಾಕಾರಗೊಂಡಿದೆ ಅಂತ ಹೇಳ್ಕೊಳ್ತಾರೆ. ನೀವು ನಿಮ್ಮ ಒಂದು ಅನುಭವ ಹೇಳೋದಾದ್ರೆ? ನಾನು 32 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆಲ್ಲಾನು ನನಗಾಗಿದೆ. ನನ್ನ ಮಕ್ಕಳು ವಿಷಯದಲ್ಲಾಗಲಿ ಎಲ್ಲ ನಮ್ಮ ಮನೆ ವಿಷಯದಲ್ಲಿ ತುಂಬ ಕಷ್ಟ ಇತ್ತು. ಎಲ್ಲಾನು ಆ ದೇವಿ ನನ್ನ ಅನುಗ್ರಹ ಕೊಟ್ಟು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ನನ್ನ ಮಕ್ಕಳು ನಾವು ಅಂತ ಈ ದೇವಿಯಿಂದನೇ ನಾವು ಅಷ್ಟು ದೂರ ಬಂದು ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ದೇವಿ ಕೃಪೆನೇ ನಾನು. ನೀವು ಮಾತಾಡ್ತಾನೆ ಎಷ್ಟು ಭಾವುಕರಾಗ್ತಿದ್ದೀರಾ, ಬಹಳ ಖುಷಿ ಆಗುತ್ತೆ. ತುಂಬ ನೆನ್ಸ್ಕೋಬೇಕಷ್ಟೇ. ನೆನ್ಸ್ಕೊಂಡು ನಾವು ಡೈಲಿ ದೇವ್ರನ್ನ ನೆನ್ಸ್ಕೊಂಡೆ ನಾವು ಬೇರೆ ಏನು ಬೇಕಾದ್ರೂ ನಮ್ಮ ಮನೇಲಿ ಎಲ್ಲ ಪೂಜೆ ಮಾಡ್ಬೇಕಂದ್ರೂ ಫಸ್ಟು ಗಂಗಮ್ಮನೇ ನಮ್ಮ ಜಲಗಂಗಮ್ಮ ಅಂತ ಹೆಸರು ಹೇಳ್ಬಿಟ್ಟೆ ನಾವು ಎಲ್ಲ ಪೂಜೆಗಳು ಮಾಡ್ತಾ ಆಗ್ಲಿ. ಎಲ್ಲ ವಿಷಯದಲ್ಲೂ ಅಷ್ಟೇ. ಒಂದು ಮದುವೆ ವಿಷಯ, ನನ್ನ ಮಗನ ಮದುವೆ ವಿಷಯದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ನನ್ಗೆ ಈಸಿಯಾಗಿ ಮಾಡ್ಬೋದು, ಅಷ್ಟು ಇದಾಗ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಇಲ್ಲಿ ಬಂದಮೇಲೆ ಎಲ್ಲ ಚೆನ್ನಾಗಾಗಿದೆ. 30 ವರ್ಷದಿಂದ ನನಗೆಲ್ಲನೂ ಅಷ್ಟೇ. ನನಗೆ ಆ ದೇವಿ ಕೊಡೋತ್ತೋ ನಾನಾಗಿ ಪ್ರಾರ್ಥನೆ ಮಾಡಿ ನಾನೇನು ತಂದಲ್ಲಿ ದೇವಿಗೆ ನಾನು ಏನೂ ಕೊಡ್ತಾ ಇಲ್ಲ. ನನ್ನ ಕೈಯಲ್ಲಿ ಆಗಿದ್ದೇನೋ 150 ಹಂಗೆ ತಂದು ಕೊಟ್ಟಿರ್ಬೋದು ಅಷ್ಟೇ ಹೊತ್ತು ನಾನು ಆ ದೇವಿನ ನೀವೆಲ್ಲ ನಿಮಗೆ ಚೆನ್ನಾಗಿ ಮಾಡ್ಕೊಡ್ತೀನಿ. ಆಗ್ಲಿ. ಹೆಣ್ಮಕ್ಳಿಗೆ ಶುಕ್ರವಾರ ಮಂಗಳವಾರ ಅಂದ್ರೆ ಬಹಳ ಪ್ರೀತಿ. ಅದರಲ್ಲೂ ದೇವಿ ದೇವಸ್ಥಾನಕ್ಕೆ ಎಲ್ಲಾ ಹೆಣ್ಮಕ್ಳು ಉಪವಾಸ ವ್ರತ ಎಲ್ಲ ಇದ್ದು ಬರ್ತಾರೆ. ನೀವಿಲ್ಲಿ ಯಾವ ರೀತಿ ಸೇವೆ ಮಾಡಿದ್ರಿ ಅಂತ? ನಾನು ಶುಕ್ರವಾರ ಮನೆಯಲ್ಲೇ ದೀಪ ಹಚ್ಕೊಂಡು ಈ ದೇವಿ ಹೆಸರೇಳಿ ನಾನು ಮನೆಯಲ್ಲೇ ದೀಪ ಹಚ್ಕೊಂಡು ಅದರಿಂದ ನನಗೆಲ್ಲನೂ ಒಳ್ಳೇದಾಗಿದೆ. ನನಗೆ ಬರಬೇಕು ಅಂದಾಗ ನಾನು ಬರ್ತೀನಿ, ಒಂದು 10 ನಿಮಿಷ ಕುಂತ್ಕೊಂಡು ಆ ದೇವಿ ಮುಂದೆನೇ ಕುಂತು ನನಗೆ ಏನು ಅನ್ಕೋಬೇಕು ಅನ್ಕೊಂಡು ನಾನು ಮನೆಗೆ ನನಗೆ ಒಂದು 2 ದಿನ 3 ದಿನ ಆ ವಾರದಲ್ಲೇ ನನಗೆ ಅದ್ರದ್ದು ಅನುಭವ ತುಂಬ ಚೆನ್ನಾಗಾಗಿದೆ. ಓಕೆ. ಇಲ್ಲಿ ಬರುವಂತ ಬೇರೆ ಹೆಣ್ಮಕ್ಳಿಗೆ ಭಕ್ತರಿಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಂಬಬೇಕಷ್ಟೇ, ನಂಬಿಕೆ ಇರಬೇಕು. ನಂಬಿರೋರ್ನ ಕೈ ಬಿಡಲ್ಲ. ನಮ್ಮ ತಾಯಿಗಿನ್ನ ನಾವು ಫಸ್ಟು ನಮ್ಮ ತಾಯಿಗಿನ್ನ ಫಸ್ಟು ಯಮ್ಮನ್ನ ನಾವು ಅರ್ಥ ಹೊತ್ಕೊಂಡು ನಾವೆಲ್ಲನೂ ನಾವು ಆಗ್ಲಿಮ್ಮ. ತುಂಬ ಒಳ್ಳೇದು. ಬಂದು ಎಲ್ಲ ನೋಡ್ಬೇಕಷ್ಟೇ. ಇಲ್ಲಿ ಈ 3 ದಿನದಲ್ಲೂ ಅಷ್ಟೇ ನಾವು ಏನು ಅನ್ಕೊಂತೀವೋ ನಮ್ಮ ಸೊಸೆಗೂ ಅಷ್ಟೇ ತುಂಬ ಪ್ರಾಬ್ಲಮ್. ಇಲ್ಲಿ ಬಂದು ನಾವು ಅರ್ಕೆ ಹೊತ್ಕೊಂಡು ಎಲ್ಲ ಮಾಡಿದ್ಮೇಲೆ ಎಲ್ಲ ಆರೋಗ್ಯನೂ ಚೆನ್ನಾಗಿದೆ. ಇವಾಗ ನಮ್ಮ ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ದೇವಿ ದಯೆಯಿಂದ. ಆಗ್ಲಿಮ್ಮ.